ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡ್ಬೇಕು ನಂಗೊಂದು ಗೊತ್ತಾಗ್ತಿಲ್ಲ ಕಣೋ. ನಿಜಾನ? ಅಷ್ಟೇ ಅಲ್ಲ ಕಣೋ, ರಾತ್ರಿ ಸ್ಟೋರೂಮ್ಗೆ ಹೋಗಿ ಸೇವಂತಿ ಒಂದ್ ಬೊಂಬೆನ ನನ್ ಮಗು ಅಂತಿದ್ಲಲ್ಲ, ಆ ಗೊಂಬೆಗೆ ಚಾಕು ತಗೊಂಡು ಚುಚ್ಚಿ 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 ಇಟ್ಲು ಕಣೋ. ಆಮೇಲೆ ಆ ಗೊಂಬೆ ಸೊತ್ತೋಯ್ತು ಅಂದ್ಲು. ಆಮೇಲೆ ಏನಂದ್ಲು ಗೊತ್ತಾ, ಆ ಬೊಂಬೆ ಎದ್ದು ಬಂದು ನನ್ನ ನೋಡಿ ನಗ್ತಾ ಇದೆ ಅಂತಾಳೆ ಕಣೋ. ಅಯ್ಯೋ ದೇವ್ರೆ, ಏನಪ್ಪ ಕರ್ಣ, ನಾನ್ ಮನೆ ಕಾಲಿಡ್ತಿದ್ದಾಗೆ ಏನೇ ಸಮಸ್ಯೆಗಳಿಲ್ಲ. ನನಗೂ ಒಂದು ಗೊತ್ತಾಗ್ತಿಲ್ಲ. ಚೆನ್ನಾಗೇ ಇದ್ಲು ಅವಳು. ಇದ್ದಕ್ಕಿದ್ದಂಗೆ ಏನಾಯ್ತು ಅವಳಿಗೆ? ರೀಸನ್ ಏನು ಅಂತ ನನಗೂ ಗೊತ್ತಾಗ್ತಿಲ್ಲಪ್ಪ. ನೋಡು, ಈಗ ಕಾರಣ ಏನು ಅಂತ ಹುಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಮೊದ್ಲು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸು. ಎಷ್ಟು ಬೇಗ ಕೊಡ್ಸಿಯೋ ಅಷ್ಟು ಒಳ್ಳೇದು. ಕೊಡಿ, ನಾನು ಮಗುನ ಸಾಯಿಸ್ಬೇಕು, ಕೊಡಿ. ಅದನ್ನ ನೋಡಿ ನಗ್ತಾ ಇದೆ, ಅದನ್ನ ನೋಡಿ ನಗ್ತಾ ಇದೆ, ನೋಡಿ ನಗ್ತಾ ಇಲ್ಲ ಮಣಿ, ಏನು ನಗ್ತಾ ಇಲ್ಲ. ನನಗೆ ತುಂಬಾ ಭಯ ಆಗ್ತಿದೆ, ಹುಚ್ಚಿಡಿತೇನೋ ಅಂತ ಅನಿಸ್ತಿದೆ. ನೀನ್ ಹೀಗೆ ಅವಳನ್ನ ಬಿಟ್ರೆ ಅವಳನ್ನೇ ಕಳ್ಕೋತೀಯ ಅಷ್ಟೇ. ಆಸ್ಪತ್ರೆಗೆ ಕರ್ಕೊಂಡೋಗು. ಅಲ್ಲಿ ಅದೇನೋ ಮಂಪರು ಪರೀಕ್ಷೆ ಅಂತ ಮಾಡಿ ಅವಳ ಮನ್ಸಲ್ಲಿರೋ ನೋವೇನು ಸತ್ಯ ಏನು ಅಂತ ಹೇಳ್ತಾರೆ. ಬೇಗ ಕರ್ಕೊಂಡೋಗು. ಸರಿ ಅಜ್ಜಿ, ಕರ್ಕೊಂಡು ಹೋಗ್ತೇನೆ. ಕರ್ಣ, ನನ್ನ ಫ್ರೆಂಡ್ ಹೆಂಡತಿ ಒಬ್ಳು ಫೇಮಸ್ ಸೈಕ್ಯಾಟ್ರಿಸ್ಟ್. ನಾನು ಅವಳ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂತೀನಿ. ನೀನ್ ಮೊದ್ಲು ಪ್ರಿಯಾ ನಾಳೆ ಅವಳ ಹತ್ರ ಕರ್ಕೊಂಡು ಹೋಗು. ಬನ್ನಿ. ನಿಧಾನ. ನಿಧಾನ ಅರ್ಜುನ್ ಸರ್. ಅಮ್ಮ, ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಾನು ನಿಮ್ಮ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ ಸರ್. ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ. ಕ್ಷಮೆ ಯಾಕೆ ಕೇಳ್ತಿದ್ಯಾ ಸೇವಂತಿ? ಅಂತ ತಪ್ಪು ನೀನೇನ್ ಮಾಡಿದ್ಯಾ? ನಿಮಗೂ ಹೇಳ್ದೆ ಹೆಣ್ಣಿನ ಕಡೆಯವ್ರನ್ನ ಕರೆಸಿ ನಿಮ್ಮ ಮನ್ಸಿಗೆ ನೋವು ಮಾಡಿದ್ನಲ್ಲ. ನನ್ನ ಮನ್ಸಿಗೆ ನೋವಾಗತ್ತೆ ಅಂತ ನಿನಗೆ ಗೊತ್ತು ಅಲ್ವಾ? ಆದ್ರೂ ಯಾಕಿಂತ ಕೆಲಸ ಮಾಡಿದೆ? ಯಾಕಂದ್ರೆ ನೀವು ಸುಖವಾಗಿ ನೀರ್ ಬಿಟ್ಟು ಮೀನಿಗೆ ಸುಖ ಎಲ್ಲಿ? ಬರೀ ಸಾವಷ್ಟೇ. ನನ್ನ ಖುಷಿಗೆ ನೀನೇ ರೆಕ್ಕೆ ಸೇವಂತಿ. ನೀನ್ ಅದೇ ಕಡಿತೀನಿ ಅಂತಂದ್ರೆ ನಾನು ಹಾರೋದಿಲ್ಲ. ಕೊರ್ಗಿ ಕೊರ್ಗಿ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಸರ್, ಬಿಡ್ತು ಅನ್ನಿ ಸರ್. ಇನ್ನೊಂದು ಮದುವೆಯಾಗಿ ನನ್ನ ನಿನ್ನ ಪ್ರೇಮ ಕಥೆ ಅಂತ್ಯ ಆಗೋದಕ್ಕಿಂತ ನನ್ನ ಜೀವಕ್ಕೆ ಅಂತ್ಯ ಆಡೋದು ಒಳ್ಳೇದು ಅನಿಸ್ತಾ ಇದೆ. ಸರ್, ಯಾಕೆ ಸರ್ ಈ ತರ ಪದೇ ಪದೇ ಸಾವಿನ ಬಗ್ಗೆನೇ ಮಾತಾಡಿ ನನ್ನ ಮನಸ್ಸಿಗೆ ಹಿಂಸೆ ಕೊಡ್ತಿದ್ದೀರಾ? ಯಾಕಂದ್ರೆ ನೀನೇ ನನ್ನ ಬದುಕು ಸೇವಂತಿ. ನೀನಿಲ್ದೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಸಾರಿ ಸರ್, ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ನಿಮ್ಮ ಮನಸ್ಸಿಗೆ ಯಾವತ್ತೂ ಬೇಜಾರು ಮಾಡಲ್ಲ. ನನಗೆ ಬೇಜಾರಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಮದುವೆ ವಿಚಾರ ಮಾತಾಡಬಾರ್ದು. ಮಾತಾಡಲ್ಲ ತಾನೆ? ಉತ್ತರ ಕೊಡು ಸೇವಂತಿ. ಇಲ್ಲ ಅಂತ ಹೇಳು. ಇಲ್ಲ, ಮಾತಾಡಲ್ಲ. ನಗ್ನಗ್ತಾ ಹೇಳ್ಬಾರ್ದಾ? ಇನ್ಮೇಲೆ ಯಾವತ್ತು ಮದ್ವೆ ಸುದ್ದಿ ಮಾತಾಡಲ್ಲ. 100 ಕಾಲ ಹೀಗೆ ಒಟ್ಟಿಗೆ ನಿಮ್ ಜೊತೆನೆ ಇರ್ತೀನಿ, ಸರಿನಾ? ಅಬ್ಬಾ, ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ ನೀನ್ ಇದೇ ತರ ನನ್ನ ಜೊತೆ ಇರ್ತೀಯ ಅನ್ನೋದಾದ್ರೆ ಜೀವನ ಪೂರ್ತಿ ನನ್ನ ಕೈಕಾಲು ಮುರ್ಕೊಂಡಿರೋದಕ್ಕೂ ರೆಡಿ. ಮತ್ತೆ ಅಪಶಕುನನೇ ಮಾತಾಡ್ತಿರಲ್ಲ ಸರ್. ನಿಮ್ಮನ್ನ ನೋವಾಯ್ತಾ ತುಂಬಾ? ಸಾರಿ 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 ಸಾರಿ.
ತುಂಬಾ ನೋವಾಯ್ತಾ? ಸಾರಿ. ಈಗ ಇನ್ನೊಂದು ಕೊಟ್ರೆ ಸರಿ ಹೋಗ್ಬೋದೇನೋ. ಈಗ ಸರಿ ಹೋಯ್ತಾ? ಮತ್ತೊಂದು ಕೊಟ್ರೆ ಸರಿ ಹೋಗ್ಬೋದೇನೋ. ಸರ್, ಏನು ಅಡ್ವಾಂಟೇಜ್ ತಗೋತಾ ಇದ್ದೀರಾ? ಕಮಾನ್. ಅಣ್ಣ ಅಣ್ಣ, ಏನಿದೆಲ್ಲ ನೋಡ್ಕೊಂಡು ಓಡಾಡೋದಲ್ವಾ? ಏನ್ ಮಾಡ್ತೀಯಾ? ಏನೇನೋ ಟೆನ್ಷನ್ನು. ಹಾಗಂತ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದ ಭಾವ? ನಿಮ್ಗೇನಾದ್ರೂ ಆದ್ರೆ ಅಕ್ಕ ಸಹಿಸ್ಕೋತಾರ ಹೇಳಿ? ಆಗಲ್ಲ ಅಂತ ಗೊತ್ತು. ಅದಕ್ಕೆ ತಾನೇ ಕೈಕಾಲು ಮುರ್ಕೊಂಡಿರೋ ನಾಟಕ ಆಡಿ ಮದ್ವೆ ಪ್ಲಾನ್ಗೆ ಎಳ್ಳು ನೀರು ಬಿಟ್ಟಿರೋದು. ಅಮ್ಮ, ಸೇವಂತಿ ಅಕ್ಕಂಗೋಸ್ಕರನಾದ್ರೂ ನೀವ್ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಪಾಪ, ಅವ್ರ ಮುಖ ನೋಡಿ ಎಷ್ಟು ಸಪ್ಪಗಾಗಿದೆ. ಪಾಪ, ನನ್ ಮುದ್ದು ಎಷ್ಟು ನಂಬಿದಾಳೆ ನನ್ನ ಹೆಂಡತಿ. ಅಲ್ಲ, ಆದ್ರೂ ಇದೆಲ್ಲ ಹೆಂಗಾಯ್ತಣ್ಣ? ಅದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ. ರಸ್ತೆಲಿ ನಡ್ಕೊಂಡು ಹೋಗ್ತಿದ್ರಾ? ಅಲ್ಲ ಬಾವ, ನೀವ್ ಕಾರಲ್ಲಿ ಓಡಾಡೋದು? ಹಾ, ನಾನ್ ಕಾರಲ್ಲೇ ಹೋಗ್ತಾ ಇದ್ದೆ. ಯಾಕೋ ನೀರ್ ಕುಡಿಯೋ ಹಾಗಾಯ್ತು. ಅದಕ್ಕೆ ಗಾಡಿನ ಸೈಡಿಗೆ ನಿಲ್ಸಿ ಒಂದು ಬೇಕರಿ ಹತ್ರ ನೀರಿನ ಬಾಟ್ಲು ತಗೊಳ್ಳೋಣ ಅಂತ ಹೋಗ್ತಿದ್ದೆ. ಅಷ್ಟ್ರಲ್ಲೊಂದು ದೊಡ್ಡ ಲಾರಿ ಬಂದ್ ಗುದ್ದಿದ್ದ? ಅಲ್ಲ, ಲಾರಿ ಅಲ್ಲ, ಒಂದು ಕಾರು ಲಾರಿನ ಓವರ್ಟೇಕ್ ಮಾಡ್ಕೊಂಡು ಬರ್ತಿತ್ತು. ಆ ಇದ್ರಲ್ಲಿ ನನಗ್ ಬಂದು ಗುದ್ದು ಬಿಡ್ತು. ನನ್ನ ತಲೆ ಹೋಗಿ ಫುಟ್ಪಾತ್ಗೆಲ್ಲ ಹೊಡ್ಕೊತ್ತು. ಜಾಸ್ತಿ ಏನೋ ಆಗ್ಲಿಲ್ವಲ್ಲ? ಎಲ್ಲ ನಿನ್ ಪುಣ್ಯ. ಇಲ್ಲ ಕಣೋ, ಎಲ್ಲ ನನ್ನ ಹೆಂಡತಿ ಮಾಡಿರೋ ಪುಣ್ಯ. ತಲೆ ಫುಟ್ಪಾತ್ ಬಡ್ದಿದೆ ಅಂದ್ಮೇಲೆ ಗಾಯ ಆಗಿರ್ಬೇಕಿತ್ತಲ್ವಾ? ಅಷ್ಟು ಜೋರಾಗಿ ಬಿದ್ದಿದ್ರು ಎಲ್ಲೂ ತರ್ಚಿರೋ ಗಾಯಗಳೇ ಇಲ್ವಲ್ಲ?